ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಆಚರಿಸಲಾಗುತ್ತಿರುವ ಈದ್ ಮಿಲಾದ್ ಹಬ್ಬಕ್ಕೆ ಡಿಜೆ ಹಚ್ಚಲು ಪರವಾನಗಿಯನ್ನೇ ನೀಡಿಲ್ಲ. ಯಾರೂ ಕೂಡ ಡಿಜೆ ಹಚ್ಚುತ್ತೇವೆ ಎಂದು ಮನವಿ ಸಲ್ಲಿಸದ ಹಿನ್ನೆಲೆ ಯಾರಿಗೂ ನಾವು ಅನುಮತಿ ಕೊಟ್ಟಿಲ್ಲ ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸ್ಪಷ್ಟನೆ ನೀಡಿದರು. ಧಾರವಾಡದಲ್ಲಿ ಮಾತನಾಡಿದ ಅವರು, ಈದ್ ಮಿಲಾದ್ ಹಬ್ಬವನ್ನು ಅತ್ಯಂತ ಶಾಂತಿಯುತವಾಗಿ ಆಚರಿಸುವ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಬಂದೋಬಸ್ತ್ ಒದಗಿಸುತ್ತಿದ್ದೇವೆ. ಹೆಚ್ಚುವರಿ ಪೊಲೀಸರು, ಹೋಂಗಾರ್ಡ್ಗಳು ಹಾಗೂ ಸ್ವಯಂ ಸೇವಕರನ್ನು ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ಡ್ರೋನ್ ಕ್ಯಾಮೆರಾಗಳನ್ನು ನಾವು ಬಳಕೆ ಮಾಡುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ರೂಟ್ ಮಾರ್ಚ್ ಸಹ ಮಾಡಿದ್ದೇವೆ ಎಂದರು. ಈದ್ ಮಿಲಾದ್ ಹಬ್ಬಕ್ಕೆ ಡಿಜೆ ಹಚ್ಚುತ್ತೇವೆ ಎಂದು ಯಾರೂ ನಮಗೆ ಮನವಿ ಮಾಡಿಲ್ಲ. ಹುಬ್ಬಳ್ಳಿ ಧಾರವಾಡ ಎರಡೂ ಅಂಜುಮನ್ ಕಮಿಟಿಯವರು ಇದು ಪ್ರವಾದಿ ಮೊಹಮ್ಮದ್ ಪೈಗಂಬರರ ಜನ್ಮ ದಿನಾಚರಣೆ ಆಗಿರುವುದರಿಂದ ಡಿಜೆ ಹಚ್ಚದೆ ಧಾರ್ಮಿಕ ರೀತಿಯಲ್ಲಿ ಹಬ್ಬ ಆಚರಿಸುತ್ತೇವೆ. ಡಿಜೆ ಹಚ್ಚುವುದಿಲ್ಲ ಎಂದು ಮನವಿ ಕೊಟ್ಟ ಹಿನ್ನೆಲೆ ಅದರ ಆಧಾರದ ಮೇಲೆ ಯಾರಿಗೂ ನಾವು ಡಿಜೆ ಹಚ್ಚಲು ಅನುಮತಿ ಕೊಟ್ಟಿಲ್ಲ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಡಿಜೆ ಹಚ್ಚಲು ಅನುಮತಿ ಪಡೆದಿದ್ದೇವೆ ಎಂದೆಲ್ಲ ಹೇಳಿಕೆ ಬಿಟ್ಟಿದ್ದಾರೆ. ಅದು ತಪ್ಪು ಸಂದೇಶ. ಯಾರಿಗೂ ನಾವು ಡಿಜೆ ಹಚ್ಚಲು ಪರವಾನಗಿ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ಹುಬ್ಬಳ್ಳಿ ಮತ್ತು ಧಾರವಾಡ ಎರಡೂ ಅವಳಿ ನಗರದಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಲಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವು ಹೆಚ್ಚುವರಿ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಸ್ಟ್ರೈಕಿಂಗ್ ಫೋರ್ಸಸ್ ಡಿಪ್ಲಾಯ್ಮೆಂಟ್ ಮಾಡಿ ಧಾರವಾಡದಲ್ಲಿ ಮತ್ತು ಹುಬ್ಬಳ್ಳಿಯಲ್ಲಿ ಪ್ರತ್ಯೇಕವಾಗಿ ಬಂದೋಬಸ್ತನ್ನು ಮಾಡಿಕೊಂಡಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಹಿರಿಯ ಅಧಿಕಾರಿಗಳು ಫೋರ್ಸನ್ನು ಕೂಡ ಕೊಟ್ಟಿದ್ದಾರೆ, ಸ್ಟ್ರೈಕಿಂಗ್ ಪಾರ್ಟಿಗಳನ್ನು ಕೊಟ್ಟಿದ್ದಾರೆ, ಹೆಚ್ಚುವರಿ ಹೋಮ್ ಗಾರ್ಡ್ಗಳನ್ನು ಕೊಟ್ಟಿದ್ದಾರೆ. ಅವ್ರನ್ನೆಲ್ಲ ನಿಯೋಜನೆ ಮಾಡಿಕೊಂಡು ಆಯಕಟ್ಟಿನ ಜಾಗದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಾವು ಕ್ರಮ ಜರುಗಿಸ್ತಾ ಇದ್ದೀವಿ. ಸ್ಕೈ ಸೆಂಟ್ರೀಸ್ ಹಾಕಿರ್ತೀವಿ, ಪ್ರೊಸೆಷನ್ ಈದ್ ಮಿಲಾದ್ ಎಲ್ಲೆಲ್ಲಿ ಹೋಗುತ್ತಲ್ಲಿ. ಆಮೇಲೆ ಡ್ರೋನ್ಸ್ ಯೂಸ್ ಮಾಡ್ತಾ ಇದ್ದೀವಿ ಮತ್ತು ವಾಲಂಟಿಯರ್ಸ್, ಪ್ರತಿಯೊಂದು ಪ್ರೊಸೆಷನ್ಗೂ ವಾಲಂಟಿಯರ್ಸ್ನ ಕೂಡ ನಾವು ತಗೊಂಡು ಒಂದು ಸುಸಜ್ಜಿತ ಬಂದೋಬಸ್ತ್ ವ್ಯವಸ್ಥೆಯನ್ನು ಯಾವುದೇ ಸಾರ್ವಜನಿಕರಿಗೆ ಅನಾನುಕೂಲ ಆಗದ ರೀತಿಯಲ್ಲಿ, ಟ್ರಾಫಿಕ್ ಕಿರಿಕಿರಿ ಆಗದ ರೀತಿಯಲ್ಲಿ ಮಾಡಲಿಕ್ಕೆ ನಮ್ಮ ಇಲಾಖೆ ಹುಬ್ಬಳ್ಳಿ ಮತ್ತು ಧಾರವಾಡ ಎರಡೂ ನಗರದಲ್ಲಿ ಸನ್ನದ್ಧಗೊಂಡಿದೆ. ಇದರ ಹಿನ್ನೆಲೆಯಲ್ಲಿ ಇವತ್ತೊಂದು ರೂಟ್ ಮಾರ್ಚನ್ನು ಮಾಡ್ತಾರೆ. ಈಗ ಎರಡೂ ಅಂಜುಮನ್ ಕಮಿಟಿ ಅಧ್ಯಕ್ಷರು ಸೇರಿದಂತೆ, ಅಂದರೆ ಧಾರವಾಡ ಸೆಕ್ರೆಟರಿ ಅವರು ಬಂದಿದ್ದು ಮತ್ತು ಹುಬ್ಬಳ್ಳಿಯ ಅಧ್ಯಕ್ಷರು ಮಾಜಿ ಸಚಿವರು ಇಂಡಸ್ಗಿರಿ ಅವರು ಮತ್ತು ಸುಮಾರು ಒಂದು 100ಕ್ಕೂ ಹೆಚ್ಚು ಜನ ನಮ್ಮ ಕಚೇರಿಗೆ ಬಂದುಬಿಟ್ಟು, ಇದು ಪ್ರವಾದಿ ಪೈಗಂಬರ್ ಅವರ ಹುಟ್ಟುಹಬ್ಬ ಇದೆ, ಹಂಗಾಗಿ ಧಾರ್ಮಿಕ ಆಚರಣೆ ಇದು ಮತ್ತು ಅತ್ಯಂತ ಶಾಂತಿಯುತವಾಗಿ ನಾವು ಯಾವುದೇ ಗದ್ದಲ ಇಲ್ಲದಲೇ ಧಾರ್ಮಿಕ ರೀತಿಯಲ್ಲೇ ಮಾಡ್ತೀವಿ, ಹಂಗಾಗಿ ಡಿಜೆ ಬೇಡ ಅಂತ ಮನವಿ ಕೊಟ್ಟಿದ್ದರು. ಅದರ ಹಿನ್ನೆಲೆಯಲ್ಲಿ ನಾವು ಪರಿಶೀಲನೆ ಮಾಡಿ ಡಿಜೆಗೆ ಅನುಮತಿಯನ್ನು ನೀಡಿಲ್ಲ. ಮತ್ತು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿರೋ ಹೇಳಿಕೆಯ ಒಂದು ತುಣುಕನ್ನು ನೋಡಿದೆ. ಅದರಲ್ಲಿ ಡಿಜೆಗೆ ಅನುಮತಿ ನೀಡಿಲ್ಲ ಅಂತೇನಿಲ್ಲ ಅನ್ನೋ ಒಂದು ರೀತಿ ಗೊಂದಲ ಆಗಿದೆ. ಅದೇ ರೀತಿ ಇಲ್ಲಿ ಕೆಲವರು 2-3 ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ನಾನು ಡಿಜೆ ಪರ್ಮಿಷನ್ ಕೊಡಿಸಿದ್ದೀನಿ ಅಥವಾ ಡಿಜೆ ಪರ್ಮಿಷನ್ ತೊಗೊಂಡಿದ್ದೀನಿ ಅಂತೆಲ್ಲ ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡಿದ್ದಾರೆ. ಭಾಳ ಸ್ಪಷ್ಟವಾಗಿ ಆ್ಯಸ್ ಪೊಲೀಸ್ ಕಮಿಷನರ್ ಐ ಆಮ್ ಟೆಲ್ಲಿಂಗ್, ಈದ್ ಮಿಲಾದ್ ಹಬ್ಬಕ್ಕೆ ಎರಡೂ ಅಂಜುಮನ್ ಕಮಿಟಿಯವರು ನೀಡಿರೋ ಮನವಿ ಮೇರೆಗೆ ಡಿಜೆ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿದೆ. ಯಾರೂ ಕೇಳಿಲ್ಲ, ಫಸ್ಟ್ ಆಫ್ ಆಲ್ ಕೇಳಿದರೂ ಕೊಟ್ಟಿಲ್ಲ.